ಅಮ್ಮ, ತಾಯಿ ಭೂಮಿ ತಾಯಿ, ಇಂದು ಯುಗಾದಿ ಹಬ್ಬ. ರೈತರೆಲ್ಲ ಸಂತಸ ಪಡುವಂತ ಈ ನಾಡಿಗೆ ದೊಡ್ಡ ಹಬ್ಬ. ಆದ್ರೇನು ಮಾಡೋದು? ಈ ಬಡ ರೈತನ ಬಾಳಿಲ್ಲ ಬರೀ ಕಣ್ಣೀರಿನ ಕಡಲಿನಲ್ಲಿ ಹೋಗ್ಬೇಕಾದ್ರೆ ಆ ರೈತ ಸುಖವಾಗಿರೋದಕ್ಕೆ ಅದು ಹೇಗೆ ತಾನೇ ಸಾಧ್ಯ? 3 ವರ್ಷವಾಯಿತು ತಾಯಿ, ಮಳೆ ಇಲ್ಲದೆ ಬೆಳೆ ಇಲ್ಲದೆ ಈ ರೈತ ಕಂಗಾಲಾಗಿ ಕುಳಿತಿದ್ದಾನೆ. ಮಾಡಿಟ್ಟ ಸಾಲವನ್ನ ತೀರಿಸೋದಕ್ಕಾಗದೆ ವಿಷ ಕುಡಿದು ಆತ್ಮಹತ್ಯೆಯನ್ನೇ ಮಾಡಿಕೊಳ್ತಾ ಇದ್ದಾನೆ. ಆ ರೈತನ ಹೆಂಡಿರು ಮಕ್ಕಳ ಕಷ್ಟವನ್ನ ನೀನು ನೋಡಲಾರಿಯ? ಅವರ ಆರ್ತನಾದವನ್ನ ನೀನು ಕೇಳಲಾರಿಯ? ಅಥವಾ ಕೇಳಿದ್ರು ಕೇಳಿದವಳ ಹಾಗೆ ಕಲ್ಲಾಗಿ ಕುಳಿತಿದ್ಯಾ? ಅಮ್ಮ, ಇನ್ನು ಮುಂದಾದ್ರೂ ಚೆನ್ನಾಗಿ ಬೆಳೆ ಬಂತು ಈ ಬಡ ರೈತರ ಬಾಳಿನ ಉದ್ಧರಿಸು ತಾಯಿ, ಉದ್ಧರಿಸು. ಕರ್ಮ ತುಂಬಿದ ಈ ಕಲಿಯುಗದಲ್ಲಿ ಬಡವರಿಗೆ ಕಷ್ಟವನ್ನು ಕೊಟ್ಟು ದಯಾ ದಾಕ್ಷಿಣ್ಯವನ್ನು ತುಂಬಿ ಸಂಸಾರ ಎಂಬ ರೈತನ ಬಾಳ ನೌಕೆಯನ್ನು ಸಾಗರದಲ್ಲಿ ತೇಲಿಬಿಟ್ಟು ಇತ್ತ ಮುಳುಗಿಸದೆ ಅತ್ತ ದಡ ಸೇರಿಸದೆ ಕಷ್ಟವೆಂಬ ಬೋರ್ಗಲೆಯುವ ಅಲೆಗಳ ಹೊಡೆತಕ್ಕೆ ಸಿಲುಕಿಸಿ ಈ ಅನ್ನದಾತನನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾಳೆ ಆ ನಿನ್ನ ತಾಯಿ. ಅಂದಾಗ ರೈತರಿಗೆ ಎಲ್ಲಿದೆ ನೆಮ್ಮದಿ? ಹಾ ಗೌರಿ, ಈ ಹಣವನ್ನು ಒಳಗಡೆ ಇಡು. ಇದೇನ್ರಿ ಇಷ್ಟೊಂದು ಹಣ ಎಲ್ಲಿದ್ದ ಅಂತ ತಂದ್ರಿ? ಹೇಗೆ ಬಂದ್ರಿ? ಇದೇನು ಗೌರಿ ಹೀಗೆ ಕೇಳುತ್ತಿದ್ದೀಯಾ? ಮುಂಗಾರು ಮಳೆ ಬೀಳೋದ್ರೊಳಗಾಗಿ ಬೀಜ ಗೊಬ್ಬರ ತರಬೇಕಲ್ಲ, ಅದಕ್ಕೆ ಆ ಬ್ರಾಹ್ಮಣ ಹತ್ತಿರ ಬಡ್ಡಿಂಗೆ ದುಡ್ಡು ತಂದಿರುವೆ. ಸ್ವಾಮಿ, ನಮಗೆ ಯಾಕೆ ಬೇಕು ಈ ಬಡ್ಡಿ ಸಾಲದ ವಿಷಯ? ಬೀಜ ಗೊಬ್ಬರ ತರಬೇಕಲ್ಲ, ಅದಕ್ಕೆ ಆ ಬ್ರಾಹ್ಮಣ ಹತ್ತಿರ ಬಡ್ಡಿಂಗೆ ದುಡ್ಡು ತಂದಿರುವೆ. ಸ್ವಾಮಿ, ನಮಗೆ ಯಾಕೆ ಬೇಕು ಈ ಬಡ್ಡಿ ಸಾಲದ ವಿಷಯ?